ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಉಮಾ ಸಂಹಿತೆ ಪ್ರಾರಂಭ. ಭಗವಾನ್ ಶ್ರೀಕೃಷ್ಣನ ತಪಸ್ಸಿನಿಂದ ಸಂತುಷ್ಟರಾದ ಶಿವ ಪಾರ್ವತಿಯರು ಅವನಿಗೆ ಅಭೀಷ್ಟವರವನ್ನು ಕೊಡುವುದು ಹಾಗೂ ಶಿವನ ಮಹಿಮೆ. ಯೋಧತ್ತೆ ಭುವನಾನಿ ಸಪ್ತಗುಣವಾನ್ ಸ್ರಷ್ಟ ರಜ ಸಂಶ್ರಯ ಸಂಹರ್ತ ತಮಸಾನ್ವಿತೋ ಗುಣವತೀಂ ಮಾಯಾವತೀತ್ಯ ಸ್ಥಿತಃ ಸತ್ಯಾನಂದಮನಂತಬೋಧಮಮಲಂ ಬ್ರಹ್ಮಾದಿಸಂಜ್ಞಾಸ್ಪದಂ ನಿತ್ಯಂ ಸತ್ವಸಮನ್ವಯಾದಧಿಗತಂ ಪೂರ್ಣಂ ಶಿವಂ ಧೀಮಹಿ. ರಜೋಗುಣವನ್ನು ಆಶ್ರಯಿಸಿ ಪ್ರಪಂಚವನ್ನು ಸೃಷ್ಟಿಸುವವನು, ಸತ್ವಗುಣದಿಂದ ಸಂಪನ್ನನಾಗಿ 7 ಭುವನಗಳನ್ನು ಧರಿಸಿ ಪೋಷಿಸುವವನು, ತಮೋಗುಣದಿಂದ ಕೂಡಿ ಎಲ್ಲರ ಸಂಹಾರ ಮಾಡುವವನು, ತ್ರಿಗುಣಮಯ ಮಾಯೆಯನ್ನು ದಾಟಿ ತನ್ನ ಶುದ್ಧ ಸ್ವರೂಪದಲ್ಲಿ ಸ್ಥಿತನಾಗಿರುವವನು, ಸತ್ಯಾನಂದ ಸ್ವರೂಪನು, ಅನಂತ ಬೋಧಮಯನೂ ನಿರ್ಮಲನೂ ಆದ ಪೂರ್ಣ ಬ್ರಹ್ಮ ಶಿವನನ್ನು ನಾವು ಧ್ಯಾನಿಸುತ್ತೇವೆ. ಅವನೇ ಸೃಷ್ಟಿಕಾಲದಲ್ಲಿ ಬ್ರಹ್ಮವೆಂದು, ಪಾಲಿಸುವಾಗ ವಿಷ್ಣುವೆಂದು, ಸಂಹಾರ ಕಾಲದಲ್ಲಿ ರುದ್ರನೆಂದು ಹೆಸರುಗಳನ್ನು ಪಡೆಯುವನು. ಸದಾಕಾಲ ಸಾತ್ವಿಕ ಭಾವವನ್ನು ತನ್ನದಾಗಿಸಿಕೊಂಡಾಗಲೇ ಅವನ ಪ್ರಾಪ್ತಿಯಾಗುತ್ತದೆ. ಋಷಿಗಳು ಕೇಳಿದರು, ಮಹಾಜ್ಞಾನಿಗಳಾದ ವ್ಯಾಸ ಶಿಷ್ಯ ಸೂತಪುರಾಣಿಕರೇ, ನಿಮಗೆ ನಮಸ್ಕಾರವು. ತಾವು 4ನೆಯದಾದ ಕೋಟಿ ರುದ್ರ ಸಂಹಿತೆಯನ್ನು ನಮಗೆ ತಿಳಿಸಿದಿರಿ. ಇನ್ನು ಉಮಾ ಸಂಹಿತೆಯ ಅಂತರ್ಗತ ನಾನಾ ಪ್ರಕಾರದ ಉಪಾಖ್ಯಾನಗಳಿಂದ ಕೂಡಿದ ಪರಮಾತ್ಮ ಸಾಂಬ ಸದಾಶಿವನ ಚರಿತ್ರೆಯನ್ನು ವರ್ಣಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಶೌನಕಾದಿ ಮಹರ್ಷಿಗಳೇ, ಭಗವಾನ್ ಶಂಕರನ ಮಂಗಲಮಯ ಚರಿತ್ರವು ಪರಮ ದಿವ್ಯ ಹಾಗೂ ಭೋಗ ಮೋಕ್ಷಗಳನ್ನು ಕೊಡುವುದಾಗಿದೆ. ನೀವು ಭಕ್ತಿಯಿಂದ ಇದನ್ನು ಶ್ರವಣಿಸಿರಿ. ಹಿಂದೆ ಮುನಿವರ್ಯ ವ್ಯಾಸರು ಸನತ್ ಕುಮಾರರಲ್ಲಿ ಎಂಥ ಪವಿತ್ರ ಪ್ರಶ್ನೆಯನ್ನೇ ಕೇಳಿದ್ದರು. ಇದರ ಉತ್ತರವಾಗಿ ಅವರು ಭಗವಾನ್ ಶಿವನ ಉತ್ತಮ ಚರಿತ್ರವನ್ನು ಕೊಂಡಾಡಿದ್ದರು. ಒಮ್ಮೆ ಪುತ್ರ ಪ್ರಾಪ್ತಿಗಾಗಿ ಶ್ರೀಕೃಷ್ಣನು ಹಿಮಾಚಲ ಪರ್ವತಕ್ಕೆ ಹೋಗಿ ಮಹರ್ಷಿ ಉಪಮನ್ಯುವನ್ನು ಭೇಟಿಯಾಗಿ ಅವರು ತಿಳಿಸಿದ ಪದ್ಧತಿಗನುಸಾರವಾಗಿ ಭಗವಾನ್ ಶಿವನ ಪ್ರಸನ್ನತೆಗಾಗಿ ತಪಸ್ಸು ಮಾಡಿದನು. ಅವನ ತಪಸ್ಸಿನಿಂದ ಸಂತುಷ್ಟನಾಗಿ ಪಾರ್ವತಿ, ಕಾರ್ತಿಕೇಯ, ಗಣೇಶ ಸಹಿತ ಶಿವನು ಪ್ರಕಟನಾದನು. ಶ್ರೀಕೃಷ್ಣನ ಮೂಲಕ ಅವನ ಸ್ತುತಿಪೂರ್ವಕ ವರದಾನವನ್ನು ಕೇಳಿದ ಕಥೆಯನ್ನು ತಿಳಿಸಿ ಸನತ್ ಕುಮಾರರು ಹೇಳುತ್ತಾರೆ. ಶ್ರೀಕೃಷ್ಣನ ವಚನಗಳನ್ನು ಕೇಳಿ ಭಗವಾನ್ ಶಿವನು ಹೇಳಿದನು, ವಾಸುದೇವನೇ, ನಿನ್ನ ಮನೋರಥವೆಲ್ಲವೂ ಪೂರ್ಣವಾಗುವುದು. ಇಷ್ಟು ಹೇಳಿ ತ್ರಿಶೂಲಧಾರಿ ಭಗವಾನ್ ಶಿವನು ಪುನಃ ಇಂತೆಂದನು, ಯಾದವೇಂದ್ರನೇ, ನಿನಗೆ ಸಾಂಬ ಎಂಬ ಹೆಸರಿನ ಪ್ರಸಿದ್ಧ ಒಬ್ಬ ಮಹಾಪರಾಕ್ರಮಿ ಬಲವಂತ ಪುತ್ರನು ಪ್ರಾಪ್ತವಾಗುವನು. ಒಮ್ಮೆ ಭಯಾನಕ ಸಂವರ್ತಕ ಅಂದರೆ ಪ್ರಳಯಂಕರ ಸೂರ್ಯನಿಗೆ ಮುನಿಗಳು ನೀನು ಮನುಷ್ಯ ಯೋನಿಯಲ್ಲಿ ಹುಟ್ಟು ಎಂದು ಶಾಪವನ್ನು ಕೊಟ್ಟಿದ್ದರು. ಆದ್ದರಿಂದ ಆ ಸಂವರ್ತಕ ಸೂರ್ಯನೇ ನಿನಗೆ ಪುತ್ರನಾಗುವನು. ಇದಲ್ಲದೆ ನಿನಗೆ ಅಭೀಷ್ಟವಾದ ಎಲ್ಲ ವಸ್ತುಗಳು ದೊರೆಯುವುದು. ಸನತ್ ಕುಮಾರರು ಹೇಳುತ್ತಾರೆ, ಈ ಪ್ರಕಾರ ಪರಮೇಶ್ವರ ಶಿವನಿಂದ ಎಲ್ಲ ವರಗಳನ್ನು ಪಡೆದುಕೊಂಡು ಶ್ರೀಕೃಷ್ಣನು ವಿಧ ವಿಧ ಸ್ತುತಿಗಳಿಂದ ಶಿವನನ್ನು ಸಂತುಷ್ಟಗೊಳಿಸಿದನು. ಅನಂತರ ಭಕ್ತವತ್ಸಲೆ ಗಿರಿರಾಜಕುಮಾರಿ ಶಿವೆಯು ಪ್ರಸನ್ನಳಾಗಿ ಆ ತಪಸ್ವಿ ಶಿವಭಕ್ತ ಮಹಾತ್ಮ ವಾಸುದೇವನಲ್ಲಿ ನುಡಿದಳು. ಪಾರ್ವತಿಯು ಹೇಳಿದಳು, ಪರಮ ಬುದ್ಧಿವಂತ ವಸುದೇವನಂದನ ಶ್ರೀಕೃಷ್ಣನೇ, ನಾನು ನಿನ್ನ ಮೇಲೆ ಬಹಳ ಸಂತುಷ್ಟಳಾಗಿರುವೆನು. ಪುಣ್ಯಾತ್ಮನೇ, ಭೂತಲದಲ್ಲಿ ದುರ್ಲಭವಾದ ಮನೋವಾಂಛಿತ ವರವನ್ನು ನನ್ನಿಂದ ಪಡೆದುಕೋ. ಶ್ರೀಕೃಷ್ಣನು ಹೇಳಿದನು, ದೇವಿ, ನೀನು ನನ್ನ ಸತ್ಯ ತಪಸ್ಸಿನಿಂದ ಸಂತುಷ್ಟಳಾಗಿರುವೆಯಾದರೆ, ನನಗೆ ವರವನ್ನು ಕೊಡುವೆಯಾದರೆ, ಬ್ರಾಹ್ಮಣರ ಕುರಿತು ಎಂದೂ ನನ್ನ ಮನಸ್ಸಿನಲ್ಲಿ ದ್ವೇಷವಿಲ್ಲದಿರಲಿ. ನಾನು ಸದಾ ದ್ವಿಜರನ್ನು ಪೂಜಿಸುತ್ತಾ ಇರುವಂತಾಗಲಿ. ಸದಾ ಸಂತುಷ್ಟರಾಗಿರಲಿ. ನಾನು ಎಲ್ಲಿಗೆ ಹೋದರೂ ಸಮಸ್ತ ಪ್ರಾಣಿಗಳ ಕುರಿತು ನನ್ನ ಹೃದಯದಲ್ಲಿ ಅನುಕೂಲವಾದ ಭಾವವೂ ಇರಲಿ. ನಿನ್ನ ದರ್ಶನದಿಂದ ನನ್ನ ಸಂತತಿಯು ಉತ್ತಮವಾಗಲಿ. ನಾನು 100 ಯಜ್ಞಗಳನ್ನು ಮಾಡಿ ಇಂದ್ರಾದಿ ದೇವತೆಗಳನ್ನು ತೃಪ್ತಿಪಡಿಸುವಂತಾಗಲಿ. 1000 ಸಾಧು ಸನ್ಯಾಸಿಗಳಿಗೆ ಮತ್ತು ಅತಿಥಿಗಳಿಗೆ ಸದಾ ಮನೆಯಲ್ಲಿ ಶ್ರದ್ಧೆಯಿಂದ ಅನ್ನದಾನ ನಡೆಯುತ್ತಿರಲಿ. ಬಂಧು ಬಾಂಧವರಲ್ಲಿ ಸದಾ ನನ್ನಲ್ಲಿ ಪ್ರೇಮವಿರಲಿ. ಹಾಗೂ ನಾನು ಸದಾ ಸಂತುಷ್ಟನಾಗಿರುವಂತೆ ವರವನ್ನು ಕರುಣಿಸು. ಸನತ್ ಕುಮಾರರು ಹೇಳುತ್ತಾರೆ, ಶ್ರೀಕೃಷ್ಣನ ಈ ವಚನವನ್ನು ಕೇಳಿ ಸಂಪೂರ್ಣ ಅಭೀಷ್ಟಗಳನ್ನು ಕೊಡುವ ಸನಾತನಿ ದೇವಿ ಪಾರ್ವತಿಯು ವಿಸ್ಮಿತಳಾಗಿ ಇಂತೆಂದಳು, ವಾಸುದೇವನೇ, ಹಾಗೆಯೇ ಆಗಲಿ. ನಿನ್ನ ಕಲ್ಯಾಣವಾಗಲಿ. ಹೀಗೆ ಶ್ರೀಕೃಷ್ಣನ ಮೇಲೆ ಕೃಪೆ ಮಾಡಿ ಅವನಿಗೆ ಆ ವರಗಳನ್ನು ಕೊಟ್ಟು ಪಾರ್ವತೀ ದೇವಿಯು ಮತ್ತು ಶಿವನು ಅಲ್ಲೇ ಅಂತರ್ಧಾನರಾದರು. ಅನಂತರ ಕೇಶಿ ಹಂತ ಶ್ರೀಕೃಷ್ಣನು ಮುನಿವರ ಉಪಮನ್ಯುವಿಗೆ ನಮಸ್ಕರಿಸಿ ಅವರಲ್ಲಿ ವರಪ್ರಾಪ್ತಿಯ ಎಲ್ಲ ವೃತ್ತಾಂತವನ್ನು ತಿಳಿಸಿದನು.
ಆಗ ಆ ಮುನಿಯು ಹೇಳಿದರು, ಜನಾರ್ದನನೇ, ಜಗತ್ತಿನಲ್ಲಿ ಭಗವಾನ್ ಶಿವನಲ್ಲದೆ ಬೇರೆ ಯಾರು ಮಹಾದಾನಿ ಈಶ್ವರನು ಇರುವನು, ಹಾಗೂ ಕ್ರೋಧಗೊಂಡಾಗ ಬೇರೆ ಯಾರು ದುಸ್ಸಹನಾಗಬಲ್ಲನು. ಮಹಾಯಶಸ್ವಿ ಗೋವಿಂದನೇ, ದಾನ ತಪಸ್ಸು ಶೌರ್ಯ ಸ್ಥಿರತೆಯಲ್ಲಿ ಶಿವನಿಂದ ಮಿಗಿಲಾದವರು ಯಾರಿದ್ದಾರೆ? ಆದ್ದರಿಂದ ನೀನು ಶಂಭುವಿನ ದಿವ್ಯ ಐಶ್ವರ್ಯವನ್ನು ಸದಾ ಶ್ರವಣಿಸುತ್ತಿರು. ಅನಂತರ ಉಪಮನ್ಯುವಿನಿಂದ ಶಿವನ ಮಹಿಮೆಯನ್ನು ಕೇಳಿ ಆ ಮುನೀಶ್ವರನಿಗೆ ವಂದಿಸಿ ವಸುದೇವನಂದನ ಕೇಶವನು ಮನಸ್ಸಿನಲ್ಲೇ ಶಂಭುವನ್ನು ಸ್ಮರಿಸುತ್ತಾ ದ್ವಾರಕೆಗೆ ಹೊರಟು ಹೋದನು. ನರಕದಲ್ಲಿ ಕೆಡಹುವ ಪಾಪಗಳ ಸಂಕ್ಷಿಪ್ತ ಪರಿಚಯ. ಸನತ್ ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಮಹಾನರಕದ ಅಧಿಕಾರಿಯಾದ ಪಾಪಪರಾಯಣ ಜೀವಿಯ ಪರಿಚಯವನ್ನು ಸಾವಧಾನವಾಗಿ ಕೇಳಿರಿ. ಪರಸ್ತ್ರೀಯನ್ನು ಪಡೆದುಕೊಳ್ಳುವ ಸಂಕಲ್ಪ, ಪರರ ಧನವನ್ನು ಅಪಹರಿಸುವ ಇಚ್ಛೆ, ಚಿತ್ತದಿಂದ ಅನಿಷ್ಟ ಚಿಂತನೆ, ಮಾಡಬಾರದ ಕರ್ಮಗಳಲ್ಲಿ ಪ್ರವೃತ್ತನಾಗುವುದು, ಇವು 4 ಪ್ರಕಾರದ ಮಾನಸಿಕ ಪಾಪಗಳಾಗಿವೆ. ಅಸಂಗತ ಪ್ರಲಾಪ ಅಂದರೆ ತಲೆ ಬುಡವಿಲ್ಲದ ಮಾತು, ಅಸತ್ಯ ಭಾಷಣ, ಅಪ್ರಿಯವಾಗಿ ಮಾತನಾಡುವುದು, ಬೆನ್ನ ಹಿಂದೆ ಚಾಡಿ ಹೇಳುವುದು, ಇವು 4 ವಾಚಿಕ ಅಂದರೆ ಮಾತಿನಿಂದ ಆಗುವ ಪಾಪಕರ್ಮಗಳು. ಅಭಕ್ಷ್ಯ ಭಕ್ಷಣ, ಪ್ರಾಣಿಗಳ ಹಿಂಸೆ, ವ್ಯರ್ಥವಾದ ಕಾರ್ಯದಲ್ಲಿ ತೊಡಗುವುದು, ಬೇರೆಯವರ ಧನವನ್ನು ಕಬಳಿಸುವುದು, ಇವು 4 ಶಾರೀರಿಕ ಪಾಪಕರ್ಮಗಳು. ಈ ಪ್ರಕಾರ ಮನ, ವಾಣಿ, ಶರೀರಗಳಿಂದ ಉಂಟಾಗುವ 12 ಪಾಪಕರ್ಮಗಳನ್ನು ಹೇಳಲಾಗಿದೆ. ಸಂಸಾರ ಸಾಗರದಿಂದ ದಾಟಿಸುವ ಮಹಾದೇವನಲ್ಲಿ ದ್ವೇಷ ಮಾಡುವವರು ಎಲ್ಲ ನರಕಗಳ ಸಮುದ್ರದಲ್ಲಿ ಬೀಳುವವರಾಗುತ್ತಾರೆ. ಅವರಿಗೆ ದೊಡ್ಡ ಪಾತಕವೇ ತಟ್ಟಿಕೊಳ್ಳುತ್ತದೆ. ಶಿವಜ್ಞಾನವನ್ನು ಉಪದೇಶಿಸುವ ತಪಸ್ವಿಗಳನ್ನು, ಗುರು ಹಿರಿಯರನ್ನು, ತಂದೆ ಚಿಕ್ಕಪ್ಪಂದಿರನ್ನು ನಿಂದಿಸುವ ಉನ್ಮತ್ತ ಮನುಷ್ಯನು ನರಕ ಸಮುದ್ರದಲ್ಲಿ ಮುಳುಗುವನು. ಬ್ರಹ್ಮ ಹತ್ಯೆ ಮಾಡಿದವನು, ಹೆಂಡ ಕುಡಿಯುವವನು, ಬಂಗಾರದ ಕಳ್ಳನು, ಗುರುಪತ್ನಿಯಲ್ಲಿ ರಮಿಸುವವನು ಹಾಗೂ ಈ 4ರೊಂದಿಗೆ ಸಂಪರ್ಕವಿಟ್ಟುಕೊಳ್ಳುವವನು 5ನೇ ಶ್ರೇಣಿಯ ಪಾಪಿಯು. ಇವರೆಲ್ಲರೂ ಮಹಾಪಾತಕಿ ಎಂದು ಹೇಳಲಾಗಿದೆ. ಕ್ರೋಧದಿಂದ, ಲೋಭದಿಂದ, ಭಯದಿಂದ, ದ್ವೇಷದಿಂದ ಬ್ರಾಹ್ಮಣನ ವಧೆಗಾಗಿ ಅತ್ಯಂತ ಮರ್ಮಭೇದಿ ದೋಷಗಳನ್ನು ವರ್ಣಿಸುವವನು ಬ್ರಹ್ಮ ಹತ್ಯೆ ಮಾಡಿದವನಾಗುತ್ತಾನೆ. ಬ್ರಾಹ್ಮಣನನ್ನು ಕರೆದು ಅವನಿಗೆ ಯಾವುದಾದರೂ ವಸ್ತುವನ್ನು ಕೊಟ್ಟು ಪುನಃ ತೆಗೆದುಕೊಳ್ಳುವವನು, ನಿರ್ದೋಷ ಪುರುಷನ ಮೇಲೆ ದೋಷಾರೋಪಣೆ ಮಾಡುವವನೂ ಕೂಡ ಬ್ರಹ್ಮಹತ್ಯೆ ಮಾಡುವವನಾಗುತ್ತಾನೆ. ತುಂಬಿದ ಸಭೆಯಲ್ಲಿ ಉದಾಸೀನ ಭಾವದಿಂದ ಕುಳಿತಿರುವ ಶ್ರೇಷ್ಠ ದ್ವಿಜನನ್ನು ತನ್ನ ವಿದ್ಯೆಯ ಅಭಿಮಾನದಿಂದ ಅಪಮಾನಿತಗೊಳಿಸಿ ಅವನನ್ನು ನಿಸ್ತೇಜವಾಗಿ ಮಾಡುವವನನ್ನೂ ಕೂಡ ಬ್ರಹ್ಮಹತ್ಯೆ ಮಾಡಿದವನೆಂದು ಹೇಳಲಾಗಿದೆ. ಬೇರೆಯವರ ಯಥಾರ್ಥ ಗುಣಗಳನ್ನು ಕೂಡ ಬಲವಂತವಾಗಿ ಖಂಡಿಸಿ ಸುಳ್ಳು ಗುಣಗಳಿಂದ ತನ್ನನ್ನು ಉತ್ತಮನೆಂದು ಸಿದ್ಧ ಮಾಡುವವನು ನಿಶ್ಚಯವಾಗಿ ಬ್ರಹ್ಮಹತ್ಯೆ ಮಾಡಿದವನೇ. ಗೂಳಿಗಳೊಂದಿಗೆ ಎಡಕ್ಕೆ ಹೋಗುತ್ತಿರುವ ಹಸುಗಳನ್ನು ಹಾಗೂ ಗುರುವಿನಿಂದ ಉಪದೇಶ ಪಡೆಯುವ ದ್ವಿಜರ ಕಾರ್ಯದಲ್ಲಿ ವಿಘ್ನವನ್ನೊಡ್ಡುವವನನ್ನು ಬ್ರಹ್ಮ ಹತ್ಯೆ ಮಾಡಿದವನೆಂದು ಹೇಳುತ್ತಾರೆ. ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ಉಪಯೋಗಕ್ಕಾಗಿ ಕೊಟ್ಟಿರುವ ಭೂಮಿಯನ್ನು ಕಬಳಿಸುವವನನ್ನು ಬ್ರಹ್ಮ ಹತ್ಯೆ ಮಾಡಿದವನೆಂದು ಹೇಳುತ್ತಾರೆ. ದೇವರು ಮತ್ತು ಬ್ರಾಹ್ಮಣರ ಧನವನ್ನು ಕದಿಯುವುದು ಹಾಗೂ ಅನ್ಯಾಯದಿಂದ ಹಣವನ್ನು ಗಳಿಸುವುದು ಬ್ರಹ್ಮಹತ್ಯೆಯಂತೆಯೇ ಪಾತಕವೆಂದು ತಿಳಿಯಬೇಕು. ಯಾವುದಾದರೂ ವ್ರತವನ್ನು ಕೈಗೊಂಡು ಯಜ್ಞ ದೀಕ್ಷಿತನಾಗಿ ಅವುಗಳನ್ನು ತ್ಯಜಿಸುವುದು, ಪಂಚಮಹಾಯಜ್ಞಗಳ ಅನುಷ್ಠಾನವನ್ನು ಮಾಡದಿರುವುದು ಮದ್ಯಪಾನದಂತೆ ಪಾತಕವೆಂದು ತಿಳಿಸಲಾಗಿದೆ. ತಂದೆ ತಾಯಿಯರನ್ನು ತ್ಯಜಿಸುವುದು, ಸುಳ್ಳು ಸಾಕ್ಷಿ ಹೇಳುವುದು, ಬ್ರಾಹ್ಮಣನಿಗೆ ಸುಳ್ಳು ಆಶ್ವಾಸನೆ ಕೊಡುವುದು, ಶಿವಭಕ್ತರಿಗೆ ಮಾಂಸವನ್ನು ತಿನ್ನಿಸುವುದು, ಅಭಕ್ಷ್ಯ ವಸ್ತುವನ್ನು ಭಕ್ಷಿಸುವುದು ಬ್ರಹ್ಮ ಹತ್ಯೆಗೆ ಸಮಾನವಾದುದು ಎಂದು ಹೇಳಲಾಗಿದೆ. ಕಾಡಿನ ನಿರಪರಾಧಿ ಪ್ರಾಣಿಗಳನ್ನು ಕೊಲ್ಲುವುದು ಕೂಡ ಬ್ರಹ್ಮ ಹತ್ಯೆಯಂತೆಯೇ ಆಗಿದೆ. ಸಾಧು ಪುರುಷನು ಬ್ರಾಹ್ಮಣನ ಧನವನ್ನು ತ್ಯಜಿಸಬೇಕು. ಅದನ್ನು ಧರ್ಮಕಾಲದಲ್ಲಿಯೂ ತೊಡಗಿಸಬಾರದು. ಇಲ್ಲದಿದ್ದರೆ ಬ್ರಹ್ಮ ಹತ್ಯೆಯ ದೋಷ ತಗುಲುವುದು. ಗೋವುಗಳ ಮಾರ್ಗದಲ್ಲಿ, ವನದಲ್ಲಿ, ಊರಿನಲ್ಲಿ ಬೆಂಕಿ ಹಚ್ಚುವವನು ಬ್ರಹ್ಮ ಹತ್ಯೆಯನ್ನೇ ಮಾಡಿದವನು. ಈ ರೀತಿಯ ಭಯಾನಕ ಪಾಪಗಳು ಬ್ರಹ್ಮಹತ್ಯೆಗೆ ಸಮಾನವೆಂದು ತಿಳಿಯಲಾಗಿದೆ. ಬ್ರಾಹ್ಮಣನ ದ್ರವ್ಯವನ್ನು ಅಪಹರಿಸುವುದು, ಪಿತ್ರಾರ್ಜಿತ ಸಂಪತ್ತಿನ ಪಾಲಿನಲ್ಲಿ ಮೋಸ ಮಾಡುವುದು, ಅತ್ಯಂತ ಅಭಿಮಾನ ಪಡುವುದು, ಹೆಚ್ಚು ಕ್ರೋಧಗೊಳ್ಳುವುದು, ಪಾಖಂಡತೆಯನ್ನು ಹರಡುವುದು, ಕೃತಜ್ಞನಾಗುವುದು, ವಿಷಯಗಳಲ್ಲಿ ಹೆಚ್ಚು ಆಸಕ್ತನಾಗುವುದು, ಲೋಭಿಯಾಗಿರುವುದು, ಸತ್ಪುರುಷರನ್ನು ದ್ವೇಷಿಸುವುದು, ಪರಸ್ತ್ರೀಯಲ್ಲಿ ಸಮಾಗಮ ಮಾಡುವುದು, ಶ್ರೇಷ್ಠ ಕುಲದ ಕನ್ಯೆಯರನ್ನು ಕಲಂಕಿತಗೊಳಿಸುವುದು, ಯಜ್ಞ, ಉದ್ಯಾನವನ, ಸರೋವರ, ಸ್ತ್ರೀ ಪುರುಷರನ್ನು ಮಾರಾಟ ಮಾಡುವುದು, ತೀರ್ಥಯಾತ್ರೆ, ಉಪವಾಸ, ವ್ರತ, ಉಪನಯನ
ಇತ್ಯಾದಿಗಳ ವ್ಯಾಪಾರ ಮಾಡುವುದು, ಹೆಂಡತಿಯ ಹಣದಲ್ಲಿ ಜೀವನ ನಡೆಸುವುದು, ಸ್ತ್ರೀಯರಿಗೆ ಅತ್ಯಂತ ಅಧೀನನಾಗುವುದು, ಸ್ತ್ರೀಯರನ್ನು ರಕ್ಷಿಸದಿರುವುದು, ಕಪಟದಿಂದ ಪರರ ಹೆಂಡತಿಯನ್ನು ಸೇವಿಸುವುದು, ಬ್ರಹ್ಮಚರ್ಯಾದಿ ವ್ರತಗಳನ್ನು ತ್ಯಜಿಸುವುದು, ಇತರರ ಆಚಾರವನ್ನು ಅನುಸರಿಸುವುದು, ಅಸತ್ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು, ಒಣತರ್ಕದ ಸಹಾಯ ಪಡೆಯುವುದು, ದೇವತೆ, ಅಗ್ನಿ, ಗುರು, ಸಾಧು, ಬ್ರಾಹ್ಮಣ ಇವರನ್ನು ನಿಂದಿಸುವುದು, ಪಿತೃಯಜ್ಞ ಮತ್ತು ದೇವಯಜ್ಞಗಳನ್ನು ತ್ಯಜಿಸುವುದು, ತನ್ನ ಕರ್ಮಗಳನ್ನು ಬಿಡುವುದು, ಕೆಟ್ಟ ಸ್ವಭಾವವನ್ನು ತನ್ನದಾಗಿಸಿಕೊಳ್ಳುವುದು, ನಾಸ್ತಿಕವಾಗುವುದು, ಪಾಪಗಳಲ್ಲಿ ತೊಡಗುವುದು, ಯಾವಾಗಲೂ ಸುಳ್ಳು ಹೇಳುವುದು, ಇಂತಹ ಪಾಪಗಳಿಂದ ಕೂಡಿದ ಸ್ತ್ರೀ ಪುರುಷರನ್ನು ಉಪಪಾತಕಿ ಎಂದು ಹೇಳಲಾಗಿದೆ. ಗೋವುಗಳ, ಬ್ರಾಹ್ಮಣ ಕನ್ಯೆಯರ, ಒಡೆಯನ, ಮಿತ್ರನ, ತಪಸ್ವಿ ಮಹಾತ್ಮರ ಕಾರ್ಯಗಳನ್ನು ನಾಶ ಮಾಡುವವರು ನರಕಗಾಮಿ ಎಂದು ತಿಳಿಯಲಾಗಿದೆ. ಬ್ರಾಹ್ಮಣರಿಗೆ ದುಃಖ ಕೊಡುವವನು, ಅವರನ್ನು ಕೊಲ್ಲಲು ಆಯುಧವನ್ನು ಎತ್ತುವವನು, ದ್ವಿಜನಾಗಿದ್ದು ಶೂದ್ರರ ಸೇವೆ ಮಾಡುವವನು, ಕಾಮವಶನಾಗಿ ಮದ್ಯವನ್ನು ಸೇವಿಸುವವನು, ಪಾಪಪರಾಯಣನು, ಕ್ರೂರನು, ಹಿಂಸೆಯ ಪ್ರಿಯನು, ಗೋಶಾಲೆಯಲ್ಲಿ, ಅಗ್ನಿಯಲ್ಲಿ, ನೀರಿನಲ್ಲಿ, ರಸ್ತೆಯಲ್ಲಿ, ಮರಗಳ ನೆರಳಲ್ಲಿ, ಪರ್ವತದಲ್ಲಿ, ಉದ್ಯಾನದಲ್ಲಿ, ದೇವ ಮಂದಿರಗಳ ಬಳಿಯಲ್ಲಿ ಮಲಮೂತ್ರಗಳನ್ನು ತ್ಯಜಿಸುವವನು, ಬಿದಿರು, ಇಟ್ಟಿಗೆ, ಕಲ್ಲು, ಮರ, ಕೊಂಬು, ಮುಳ್ಳುಗಳಿದ ದಾರಿಯನ್ನು ತಡೆಯುವವನು ಅಥವಾ ಮುಚ್ಚುವವನು, ಬೇರೆಯವರ ಹೊಲದ ಗಡಿಯನ್ನು ಅಂದರೆ ಬೇಲಿಯನ್ನು ಮುರಿಯುವವನು, ಕಪಟದಿಂದ ಶಾಸನ ಮಾಡುವವನು, ಛಲ ಕಪಟದ ಕಾರ್ಯಗಳಲ್ಲಿ ತೊಡಗಿರುವವನು, ಯಾರನ್ನಾದರೂ ಮೋಸಗೊಳಿಸಿ ತಂದಿರುವ ಆಹಾರ, ಅನ್ನ, ವಸ್ತ್ರಗಳನ್ನು ಹಠದಿಂದ ಉಪಯೋಗಿಸುವವನು, ಪತ್ನಿ, ಪುತ್ರ, ಮಿತ್ರ, ಬಾಲಕ, ವೃದ್ಧ, ದುರ್ಬಲ, ಆತುರ ಅಂದರೆ ಹಸಿದಿರುವವನು, ಆಳು, ಅತಿಥಿ, ಬಂಧುಗಳು ಇವರು ಹಸಿದಿರುವಾಗ ಇವರನ್ನು ಬಿಟ್ಟು ಸ್ವತಃ ಉಣ್ಣುವವನು, ಇಂದ್ರಿಯಗಳನ್ನು ಗೆಲ್ಲದವನು, ಸ್ವತಃ ನಿಯಮಗಳನ್ನು ಕೈಗೊಂಡು ಮತ್ತೆ ಅವನ್ನು ತ್ಯಜಿಸುವವನು, ಸನ್ಯಾಸ ಸ್ವೀಕರಿಸಿಯೂ ಪುನಃ ಸಂಸಾರಿಯಾದವನು, ಶಿವ ಪ್ರತಿಮೆಯನ್ನು ಒಡೆಯುವವನು, ಹಸುಗಳನ್ನು ಕ್ರೂರವಾಗಿ ಹೊಡೆಯುವವನು, ಪದೇ ಪದೇ ಅವನ್ನು ನಿಯಂತ್ರಿಸುವವನು, ದುರ್ಬಲ ಪಶುಗಳನ್ನು ಸಾಕದವನು, ಸದಾ ಅವನ್ನು ಅಟ್ಟಿ ಬಿಡುವವನು, ಹೆಚ್ಚು ಭಾರವನ್ನು ಹೇರಿ ಅವುಗಳನ್ನು ಪೀಡಿಸುವವನು, ಸಾಮರ್ಥ್ಯವಿಲ್ಲದಿದ್ದರೂ ನೇಗಿಲಿಗೆ ಬಂಡಿಗೆ ಹೂಡುವವನು ಅಥವಾ ಅವುಗಳಿಂದ ಸಹಿಸಲಾರದಷ್ಟು ಭಾರವನ್ನು ಎಳೆಯಿಸುವವನು, ಪಶುಗಳಿಗೆ ಆಹಾರ ಕೊಡದೆಯೇ ಅವುಗಳನ್ನು ನೇಗಿಲಿಗೆ ಕಟ್ಟುವವನು, ಕಟ್ಟಿ ಹಾಕಿದ ಪಶುಗಳನ್ನು ಮೇಯಲು ಬಿಡದವನು, ಭಾರದಿಂದ ಬಳಲಿದ, ರೋಗದಿಂದ ಪೀಡಿತವಾದ, ಹಸಿವೆಯಿಂದ ಕಂಗೆಟ್ಟ ಹಸು ಎತ್ತುಗಳನ್ನು ಸಾಕದೇ ಇರುವವನು, ಇವರೆಲ್ಲರೂ ಗೋಹತ್ಯೆ ಮಾಡಿದವರು ಹಾಗೂ ನರಕಗಾಮಿ ಎಂದು ತಿಳಿಯಲಾಗಿದೆ. ಎತ್ತುಗಳ ಅಂಡಕೋಶಗಳನ್ನು ತೆಗೆಸುವ ಮತ್ತು ಗೊಡ್ಡು ಹಸುವನ್ನು ನೇಗಿಲಿಗೆ ಕಟ್ಟುವ ಪಾಪಿಷ್ಠ ಮನುಷ್ಯನು ಮಹಾನಾರಕಿಯಾಗಿರುವನು. ಹಸಿವು ಬಾಯಾರಿಕೆ ಉಳ್ಳವನು, ಪರಿಶ್ರಮ ಪಟ್ಟವನು, ಅನ್ನದ ಇಚ್ಛೆಯಿಂದ ಮನೆಗೆ ಬಂದಿರುವ ಅತಿಥಿಗಳ ಮೇಲೆ, ಅನಾಥ, ದೀನ, ಬಾಲ, ವೃದ್ಧ, ದುರ್ಬಲ ಹಾಗೂ ರೋಗಿಗಳ ಮೇಲೆ ದಯೆ ಮಾಡದಿರುವ ಮೂಢನು ನರಕ ಸಮುದ್ರದಲ್ಲಿ ಬೀಳುವನು. ಮನುಷ್ಯನು ಸತ್ತು ಹೋದಾಗ ಅವನು ಗಳಿಸಿದ ಧನವು ಮನೆಯಲ್ಲೇ ಉಳಿದು ಬಿಡುತ್ತದೆ. ಬಂಧು ಬಾಂಧವರು ಸ್ಮಶಾನದವರೆಗೆ ಬರುತ್ತಾರೆ. ಕೇವಲ ಅವನು ಮಾಡಿದ ಪಾಪ ಪುಣ್ಯಗಳು ಪರಲೋಕಕ್ಕೆ ಹೋಗುವ ಜೀವಿಯೊಂದಿಗೆ ಹೋಗುತ್ತವೆ. ಔಚಿತ್ಯದ ಸೀಮೆಯನ್ನು ಮೀರಿ ಮನ ಬಂದಂತೆ ಕರವನ್ನು ವಸೂಲಿ ಮಾಡುವ ಹಾಗೂ ಬೇರೆಯವರನ್ನು ದಂಡಿಸುವುದರಲ್ಲೇ ರುಚಿಯುಳ್ಳ ರಾಜನನ್ನು ನರಕದಲ್ಲಿ ಬೇಯಿಸಲಾಗುವುದು. ಯಾವ ರಾಜನ ರಾಜ್ಯದಲ್ಲಿ ಪ್ರಜೆ ಲಂಚಕೋರರಾಗಿರುವರೋ, ತಮ್ಮ ರುಚಿಗನುಸಾರ ಕಡಿಮೆ ಹಣ ಕೊಟ್ಟು ಹೆಚ್ಚು ಬೆಲೆ ಬಾಳುವ ವಸ್ತುವನ್ನು ಕೊಂಡುಕೊಳ್ಳುವ ಅಧಿಕಾರಿಗಳಾಗಿರುವರೋ, ದರೋಡೆಕೋರರಿಂದ, ಕಳ್ಳರಿಂದ ಪ್ರಜೆ ಪೀಡಿತವಾಗುವುದೋ, ಆ ರಾಜನನ್ನೂ ಕೂಡ ನರಕಗಳಲ್ಲಿ ಬೇಯಿಸಲಾಗುವುದು. ಪರರ ಸ್ತ್ರೀಯರೊಡನೆ ವ್ಯಭಿಚಾರ ಮತ್ತು ಕಳ್ಳತನ ಮಾಡುವ ಪ್ರಚಂಡ ಪುರುಷನಿಗೆ ತಗುಲುವ ಪಾಪವೇ ಪರಸ್ತ್ರೀಗಾಮಿ ರಾಜನಿಗೂ ತಗುಲುವುದು. ಸಾಧುವನ್ನು ಕಳ್ಳನೆಂದು, ಕಳ್ಳನನ್ನು ಸಾಧುವೆಂದು ತಿಳಿಯುವ ವಿಚಾರವಿಲ್ಲದೆ ನಿರಪರಾಧಿಗೆ ದಂಡ ಕೊಡುವ ರಾಜನೂ ಕೂಡ ನರಕಕ್ಕೆ ಹೋಗುತ್ತಾನೆ. ಪರರ ದ್ರವ್ಯವನ್ನು ಸಾಸಿವೆಯಷ್ಟಾದರೂ ಕಳ್ಳತನ ಮಾಡುವ ಮನುಷ್ಯನು ನರಕಕ್ಕೆ ಹೋಗುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಈ ರೀತಿಯ ಪಾಪಗಳಿಂದ ಕೂಡಿದ ಮನುಷ್ಯರು ಸತ್ತ ಬಳಿಕ ಯಾತನೆಯನ್ನು ಭೋಗಿಸಲಿಕ್ಕಾಗಿ ನೂತನ ಶರೀರವನ್ನು ಪಡೆಯುತ್ತಾರೆ. ಅದರಲ್ಲಿ ಎಲ್ಲ ಅವಯವಗಳೂ ಇರುತ್ತವೆ. ಅದಕ್ಕಾಗಿ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ 100 ಕೋಟಿ ಕಲ್ಪಗಳಲ್ಲಿಯೂ ಭೋಗಿಸದೆ ಪಾಪಗಳು ನಾಶವಾಗಲಾರವು. ಮನಸ್ಸು, ವಾಣಿ, ಶರೀರದ ಮೂಲಕ ಸ್ವತಃ ಪಾಪ ಮಾಡುವವನು, ಬೇರೆಯವರಿಂದ ಮಾಡಿಸುವವನು, ಇತರ ದುಷ್ಕರ್ಮವನ್ನು ಅನುಮೋದಿಸುವವನು ಇವರಿಗೆ ಪಾಪದ ಗತಿ ನರಕವೇ ಫಲವಾಗಿದೆ.